ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಜಾನಕಿ. ಬಿಗ್ ಬಾಸ್ ಸೀಸನ್ 12 ಯಾವ ಕಂಟೆಸ್ಟೆಂಟ್ ಜನರಿಗೆ ಹೆಚ್ಚು ಇಷ್ಟ ಆಗ್ತಾ ಇದ್ದಾರೆ, ಹಾಗೆ ಈ ವಾರದಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ, ಜನರು ಯಾರಿಗೆ ಹೆಚ್ಚಿನ ವೋಟ್ ಹಾಕ್ತಾರೆ ಅಂತ ಒಂದಷ್ಟು ಜನರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮ್ಯಾಮ್, ಬಿಗ್ ಬಾಸ್ ನೋಡ್ತೀರಾ? ಹೌದು. Okay, ಯಾವ ಕಂಟೆಸ್ಟೆಂಟ್ ಇಷ್ಟ? ನಮಗೆ ಗಿಲ್ಲಿ ನಟ. ಯಾಕೆ ಅವರಿಂದ ಇಷ್ಟ? ಯಾಕಂದರೆ ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ, ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾರ ಜೊತೆ ಹೆಂಗಿರಬೇಕು ಎಲ್ಲರ ಜೊತೆ ಹಂಗೆ ಇರ್ತಾರೆ. ಯಾವ ವಿಷಯನೂ ಅಷ್ಟು ಜಗಳ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಅಂತ. ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ? ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತಂದರೆ ಇವಾಗ ಯಾರು ಧನುಷ್ ಅವರು ಅಂದರೆ ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಅವರು ಮನೆ ಒಳಗಡೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ ಅಂತ ಅಷ್ಟೇ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಇವರ ವೋಟಿಂಗ್ ಲೈನ್ ತೆಗ್ದಿಲ್ಲ. ನೆಕ್ಸ್ಟ್ ವೀಕಲ್ಲಿ ಯಾರು? ನೆಕ್ಸ್ಟ್ ವೀಕಲ್ಲಿ ಹೋದರೆ ಮೇ ಬಿ ಚಂದ್ರಪ್ರಭಾ. ಯಾಕೆ? ಯಾಕೆ ಅಂತಂದರೆ ಅವರು ಅಷ್ಟೇ ಫಿಸಿಕಲ್ ಟಾಸ್ಕ್ ಗೇಮ್ಸ್ ಎಲ್ಲ ಎಲ್ಲೂ ಆಡ್ತಾ ಇಲ್ಲಲ್ಲ. ನಿಮ್ಗೆ ವೋಟ್ ಹಾಕ್ಬೋದಾದ್ರೆ ಯಾರನ್ನ ಹಾಕ್ತೀರಾ? ಯಾರನ್ನ ಗೆಲ್ಲಿಸ್ಬೇಕು? ಗಿಲ್ಲಿ ನಟ. ಈಗ ಬಿಗ್ ಬಾಸ್ ಸೀಸನ್ 12 ಯಾವ ಕಂಟೆಸ್ಟೆಂಟ್ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಅಂತ? ಗಿಲ್ಲಿ. ಯಾಕೆ? ಯಾಕಂದ್ರೆ ಅದು ಒಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಗೆಲ್ಲೋ ಚಾನ್ಸಸ್ ಇದೆ ಅವ್ರಿಗೆ. ಓಕೆ, ಸೊ ಈ ಸಲ ಬಿಗ್ ಬಾಸ್ ಇಂದ ಈ ವಾರದಲ್ಲಿ ಬಿಗ್ ಬಾಸ್ ಯಾರು ಸೋಲ್ತಾರೆ ಅಂತ ಅನ್ಸುತ್ತೆ? ಮೇ ಬಿ ಅಶ್ವಿನಿ ಆಗಿರ್ಬೋದು. ಯಾಕೆ? ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾ ಇಲ್ಲ ಅವರು, ಸ್ವಲ್ಪ ಕಾಂಪಿಟೇಟಿವ್ ಕೊಡ್ತಾ ಇಲ್ಲ ಯಾರಿಗೂ. ಚಡ್ಲಾನೇ ಮಾಡ್ತಾ ಇದೆ. ಅದು ಯಾಕೆ ಇಷ್ಟ ಆಯ್ತಾ ಇದೆ, ಅದಿರ್ಬೋದು. ಕಿಚ್ಚನ ಗತ್ತು ಯಾವ ರೀತಿ ಇದೆ ಈ ಸಲ? ಏನೇನು ಕ್ವಶನ್ ಕಿಚ್ಚನ ಗತ್ತು ಯಾವ ರೀತಿ ಇದೆ ಅಂದ್ರೆ ಹೋದ ವರ್ಷಕ್ಕೆ ಏನ್ ಡಿಫರೆನ್ಸ್ ಬರ್ತಾ ಇದೆ? ಅವ್ರು ಯಾವಾಗ್ಲೂ ಗತ್ತೆ ಅವರು. ಅವ್ರ ಕಾಸ್ಟ್ಯೂಮ್ ಎಲ್ಲ ಹೇಗಿದೆ? ಅವ್ರು ಬಿಗ್ ಬಾಸ್ ನೋಡೋದೇ ಅವ್ರ ಕಾಸ್ಟ್ಯೂಮ್ ನ ನೋಡೋಕ್ಕೋಸ್ಕರನೇ. ಚೆನ್ನಾಗಿದೆ ಈ ಸಲ ಕಾಸ್ಟ್ಯೂಮ್. ಅವ್ರ ಔಟ್ಫಿಟ್ ಗೋಸ್ಕರನೇ ನಾವು ಬಿಗ್ ಬಾಸ್ ನೋಡೋದು. ಈ ಸಲ ನೀವು ವೋಟ್ ಹಾಕೋದಾದ್ರೆ ಯಾರಿಗೆ ವೋಟ್ ಹಾಕ್ತೀರಾ? ಅವ್ರ ಗಿಲ್ಲಿ ಅವ್ರಿಗೆ ಹಾಕ್ತೀವಿ. ಬಿಗ್ ಬಾಸ್ ನೋಡ್ತೀರಾ ನೀವು? ಹಾ ಮೇಡಮ್ ನೋಡ್ತೀನಿ. ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಿದ್ದಾರೆ ನಿಮಗೆ? ಅವು ಗಿಲ್ಲಿ ಇಷ್ಟ ಆಯ್ತು ನನಗೆ. ಯಾಕೆ ಅವರೆಲ್ಲ? ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಒಳ್ಳೆ ಪಾಯಿಂಟ್ಗಳು ಹಾಕ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. Game- ಜೋಕ್ಸ್ ಆಗಿ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಗೇಮಿಂಗ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಹಾ, ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟ್ ವಾರದಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ಬೋದು? ನನ್ನ ಪ್ರಕಾರ ಹೋದ್ರೆ ಅಶ್ವಿನಿ ಮೇಡಮ್ ಅವರು ಹೋದ್ರು. ಯಾಕೆ? ಅವರು ಸ್ವಲ್ಪ ಅವರು ಜಾಸ್ತಿ ತುಂಬಾ ಇದು ಮಾಡ್ತಾರೆ. ಅವರು ಅವ್ರ ಬಗ್ಗೆ ಈಗ ಬಿಗ್ ಬಾಸ್ ಇಂದ ಜನಗಳಿಗೆ ಯಾವ ರೀತಿ ಮಾಹಿತಿಗಳು ಬರ್ತಾ ಇದೆ? ಬಿಗ್ ಬಾಸ್ ನ ಯಾಕೆ ನೋಡ್ಬೇಕು ಜನಗಳು? ಬಿಗ್ ಬಾಸ್ ನೋಡೋದ್ರಿಂದ ಸ್ವಲ್ಪ ಒಂದೊಂದು ಪಾಯಿಂಟ್ಗಳು ಚೆನ್ನಾಗ್ತವೆ, ಒಂದು ಮುಂದಕ್ಕೆ ಒಳ್ಳೆ ಫ್ಯೂಚರ್ ಇದೀಗ ಪಾಯಿಂಟ್ಗಳು ಇರ್ತಾವಲ್ಲ ನೋಡ್ಕೊಂಡು. So, ನೀವು ವೋಟ್ ಹಾಕೋದಾಗಿದ್ರೆ ಯಾರಿಗೂ ವೋಟ್ ಹಾಕ್ಬೋದು ಈ ಸಲ? ನಾವು ಗಿಲ್ಲಿಗೆ ಹಾಕ್ತೀವಿ. ಯಾರು ಗೆಲ್ಬೋದು? ಗಿಲ್ಲಿಗೆ ಅವರೆಲ್ಲ ನಾವೇನು ಕೇಳಂಗೆ ಇಲ್ಲ ಅವ್ರು, ಯಾಕಂದರೆ ಅವ್ರನ್ನ ನಾವು ಚಿಕ್ಕದ್ರಿಂದ ನೋಡಿದ್ದೀವಿ, ಹಂಗಾಗಿ ಗೊತ್ತು. ನಾವು ಅವ್ರ ಊರವ್ರಾಗಿರೋದ್ರಿಂದ ಅವ್ರಿಗೆ ವೋಟ್ ಮಾಡಿ ಅವ್ರನ್ನೇ ಈ ಸಲ ಗಿಲ್ಲಿ ಗೆಲ್ತಾರ ಅಂತ? ಗೆಲ್ಲೇಬೇಕು ಅಂತಾನೆ ಇದು ಮಾಡ್ತಾರೆ. ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಈ ಸಲ? ಅದು ನಮ್ಗೆ ಗೊತ್ತಾಗುತ್ತೆ. ಅವ್ರ ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ, ಅದ್ರಲ್ಲಿ ಗೆಲ್ಲೋದಂತೂ ಖಚಿತವಾಗಿ ಗಿಲ್ಲಿ ನಟನೆ ನಮ್ಗೆ ಗೊತ್ತು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ. ಹೆಚ್ಚಿನ ಜನಗಳು ಗಿಲ್ಲಿಗೆ ವೋಟ್ ಹಾಕೋದು ಅಂತ ಹೇಳ್ತಾ ಇದ್ದಾರೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಗೆಲ್ಬೋದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.